ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬಯಸ್ತಾ ಈ ವ್ಲಾಗ್ ಶುರು ಮಾಡೋಣ. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಆಗಿತ್ತು. ಸೊ ವರ್ಕ್ ಫ್ರಮ್ ಹೋಮ್ ಕೆಲಸ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ. ಅಟ್ಲೀಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ. ಇಲ್ಲಿ ನಾವು ಅಬ್ರಾಡಲ್ಲಿ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟಾಗಿ ಗ್ರೀಟಾಗಿ ಹಬ್ಬ ಹರಿದಿನಾನ ಆಚರಣೆ ಮಾಡೋದಕ್ಕೆ. ಸೊ ಅಟ್ಲೀಸ್ಟ್ ದೇವ್ರ ದರ್ಶನನಾದರೂ ಮಾಡೋಣ ಅಂತ ನಾವು ಅಂದ್ಕೊಂಡು ನಾನು ಮತ್ತು ನನ್ನ ಫ್ಲ್ಯಾಟ್ಮೇಟ್ ಹೊರಟಿದ್ದೀವಿ. ಸೊ ಇಲ್ಲಿ ಹರೇ ಕೃಷ್ಣ ಟೆಂಪಲ್ ಇದೆ ನಮ್ಮದು ಮನೆಯಿಂದ ಒಂದು 20 ಮಿನಿಟ್ಸ್ ಅಷ್ಟೇ. ಸೊ ಅಲ್ಲಿ ಹೊರಡೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ. ಇವತ್ತು ಕಮ್ಯುನಿಟಿಲಿ ಹಾಕಿದ್ರು ಕೂಡ, ಅಂದರೆ ನಮಗೆ ಇವತ್ತು ಸ್ಪೆಷಲ್ ದರ್ಶನ ಇದೆ ಅಂತ, ಇವತ್ತು ಪೂಜೆ ಇರೋದ್ರಿಂದ. ಸೊ ಹಾಗಾಗಿ ಲೆಟ್ಸ್ ಗೆಟ್ ಗೋಯಿಂಗ್. ಹೋಗೋಣ ಹೇಗಿರುತ್ತೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ. ನನಗೆ ಇಂಡಿಯಾದಲ್ಲಿದ್ದಾಗ ಅಸಲ್ ಐಡಿಯಾ ಇರಲಿಲ್ಲ ಜರ್ಮನಿಯಲ್ಲಿ ಕೂಡ ಟೆಂಪಲ್ ಇರುತ್ತೆ ಮತ್ತು ಹೀಗಿರುತ್ತೆ ಅಂತ. ಸಮ್ಟೈಮ್ಸ್ ಐ ಫೀಲ್ ಬ್ಲೆಸ್ಡ್ ಬಿಕಾಸ್ ನಮಗೆ ಅಟ್ಲೀಸ್ಟ್ ಬಿಗ್ ಟೌನ್ಸಲ್ಲಿ ಟೆಂಪಲ್ಸ್, ಹಿಂದೂ ಟೆಂಪಲ್ ಸಿಗುತ್ತೆ ಅಂತ ನೋಡೋದಕ್ಕೋಸ್ಕರ ಅಂತ. ಸೊ ಈ ಟೆಂಪಲ್ ಬಂದುಬಿಟ್ಟು ಉದ್ಘಾಟನೆ ಮಾಡಿರೋದು ನಮ್ಮ ಇಂಡಿಯನ್ಸೇ. ಸೊ ಚೆನ್ನೈ ಅವರು. ಸೊ ಬ್ರಾಹ್ಮಿನ್ ಪುರೋಹಿತರು ಬಂದುಬಿಟ್ಟು ಚೆನ್ನೈಯಿಂದ ಇಂಡಿಯಾದಲ್ಲಿಂದ 20-30 ವರ್ಷದ ಹಿಂದೆ ಜರ್ಮನಿಯಲ್ಲಿ ಬಂದರು. ಜರ್ಮನಿಗೆ ಬಂದಮೇಲೆ ಅವರು ಉದ್ಘಾಟನೆ ಮಾಡಿದ್ದು ವಿತ್ ದೇರ್ ಓನ್ಡ್ ಮನಿ, ಅಂದರೆ ಅವ್ರದ್ದೇ ಸ್ವಂತ ದುಡ್ಡಲ್ಲಿ ಅವರು ಇದನ್ನು ಟೆಂಪಲ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಂಡಿಯನ್ ಸ್ಟೋರ್ಸು ಅಲ್ಲಿಂದ ಎಲ್ಲ ಸ್ವಲ್ಪ ದುಡ್ಡು ಬರುತ್ತೆ ಇವರಿಗೆ, ಅಂದರೆ ಸಾಮಾನು ಮೂಲಕ ಬರುತ್ತೆ. ಸೊ ನಾವೇನು ಕೊಡ್ತೀವಿ ಅರ್ಚಕರಿಗೆ, ಏನು ಹಾಕ್ತೀವಿ ನಾವು ದುಡ್ಡು, ಆ ದುಡ್ಡಲ್ಲಿನೇ ಇವರು ಯುಟಿಲೈಸ್ ಮಾಡ್ಕೊಂಡು ಹೋಗಬೇಕು. ಮತ್ತು ಅವ್ರ ಸ್ವಂತ ದುಡ್ಡಲ್ಲೇ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ 20-30 ವರ್ಷದಿಂದ, ಯಾವ ಗೌರ್ನಮೆಂಟ್ ಹೆಲ್ಪ್ ಇಲ್ದಲೆ. ಅದನ್ನೆಲ್ಲ ನೋಡಿ ನನಗೆ ಖುಷಿಯಾಗಿತ್ತು. ಸೊ ನಾವು ಬಂದು ನಮ್ಮ ಸಮಯನ ದೇವ್ರ ಜೊತೆ ಕಳಿಯಂಗೂ ಆಗುತ್ತೆ. ಆ್ಯಂಡ್ ಈ ಥರ ಒಂದು ಸೋಷಿಯಲ್ ಸರ್ವಿಸ್ ಯಾರು ಮಾಡ್ತಾರೆ ಹೇಳಿ, ವಿತ್ ದರ್ ಓನ್ ಮನಿ. ಸೊ ಇದು ನೋಡಿ ನಂಗೆ ಖುಷಿ ಆಯಿತು. ಸೊ ಹರೇ ಕೃಷ್ಣ ಟೆಂಪಲ್ ಇದು. ಸೊ ನೀವು ಅಕ್ಕಪಕ್ಕ ಟೌನಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಹೋಗಿ ಸರ್ಚ್ ಮಾಡಿ, ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ಟೆಂಪಲು. ಸೊ ನಿಮಗೂ ಒಂದು ಇಂಡಿಯನ್ ಕಮ್ಯುನಿಟಿ ಸಿಕ್ದಂಗೆ ಆಗುತ್ತೆ, ಜನ ಸಿಕ್ದಂಗೆ ಆಗುತ್ತೆ, ಅವ್ರ ಜೊತೆ ಭೇಟಿ ಮಾಡ್ದಂಗೆ ಆಗುತ್ತೆ. ಸೊ ಕಮ್ಯುನಿಕೇಟ್ ಮಾಡ್ಬೋದು, ಅದರಿಂದ ನಿಮ್ಮ ನೆಟ್ವರ್ಕ್ ಕೂಡ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಐ ಫೆಲ್ಟ್ ರಿಯಲಿ ಗುಡ್ ಕಮಿಂಗ್ ಟು ದಿಸ್ ಟೆಂಪಲ್. ಸೊ ಸ್ವಲ್ಪ ಪ್ರಸಾದ ಕೂಡ ಸಿಕ್ತು. 2-3 ದೇವ್ರುಗಳಿದೆ ಮತ್ತು ನವಗ್ರಹ ಕೂಡಗಳು ಇತ್ತು. ಸೊ ನಾನೇನು ಅರ್ಚನೆ ಮಾಡ್ಸೋಕ್ಕೆ ಹೋಗಿಲ್ಲ ಇವತ್ತು. ಜಸ್ಟ್ ನಾನು ದೇವ್ರನ್ನ ವಿಸಿಟ್ ಮಾಡೋದಕ್ಕಂತ ಬಂದೆ. ಟೆಂಪಲ್ನ ವಿಸಿಟ್ ಮಾಡಿಬಿಟ್ಟು ದೇವ್ರದ್ದು ದರ್ಶನ ಪಡೆಯೋಣ ಅಂತ. ಇಟ್ ವಾಸ್ ರಿಯಲಿ ಗುಡ್. ಸೊ ಇಲ್ಲಿ ಅರ್ಚಕರು ಇನ್ನೊಂದು ಮರ ತೋರಿಸಿದ್ರು. ಈ ಮರದಲ್ಲಿ ಎಸ್ಕೆ ವಾಟ್ ವಿ ಕಾಲ್ ಫಾರ್ ದಿಸ್ ಫ್ರೂಟ್? ಐ ಡೋಂಟ್ ನೋ ವಾಟ್ ವಿ ಕಾಲ್. What is this fruit? ಬಟ್ ಇಲ್ಲಿ ನೀವು ನೋಡ್ಬೋದು ಈ ಥರ ಇರುತ್ತೆ. ಟೇಸ್ಟ್ ಮಾಡೋಣ ಬನ್ನಿ. ಸೊ ಅದ ತುಂಬ ಮೇಲೆ ಇದೆ, ತುಂಬ ಮೇಲೆ ಇದೆ. ಕರೀತಾ ಇದ್ದಾರೆ ಪೂಜೆಗೆ. ಹೋಗೋಣ, ಚೆನ್ನಾಗಿದೆ, ತಿಂತಾ ಇದೀವಿ. ಈ ಟೆಂಪಲಲ್ಲಿ ನೋಡಿ ನೀವು ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತ. ಈ ಗ್ರೌಂಡ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಗ್ರೀನರಿನ. ಅಲ್ಲಿ ನೋಡ್ಬೋದು ಆ್ಯಪಲ್ಸ್ ಬೆಳೆದಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಫ್ರೆಶ್ ಇದೆ ಆ್ಯಪಲು. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಬೆರೀಸ್ನ ತೊಗೊಂಬಂದಿದ್ದು ಮರ, ಅದು ಇವಾಗ ಸೀಸನ್ ಆಗೋಗಿದೆ, ಹಾಗಾಗಿ ಇಲ್ಲ. ಸೊ ಅಲ್ಲಿ ನಮಗೆ ಚೆರಿ ಇರುತ್ತೆ. ಇದು ಚೆರಿದು ಮರ, ಕಾಯಿ ನೋಡಿ, ಗ್ರೀನ್ ಆ್ಯಪಲ್ ಎಷ್ಟು ಫ್ರೆಶ್ ಇದೆ. ಈ ಆ್ಯಪಲ್ ಅಂತೂ ಭಾಳ ಇಷ್ಟ ಆಯಿತು. ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ.
ಸೊ ಇಷ್ಟು ದೊಡ್ಡದಿದೆ ಫುಲ್ಲು. ಇಷ್ಟು ದೊಡ್ಡದನ್ನು ಇವರು ಮೇಂಟೈನ್ ಮಾಡ್ತಾಯಿದ್ದಾರೆ. ವಯಸ್ಸಾಗಿದ್ದರೂ ಕೂಡ ಅವರು 10 ವರ್ಷದ ಹಳೇ ಆಗ 10-20 ವರ್ಷದ ಹಿಂದೆ ಬಂದು ಇಲ್ಲಿ ಜಮೀನು ತೊಗೊಂಡು ಈ ದೇವಸ್ಥಾನ ಕಟ್ಟಿರೋದು ಇವರು. ರಿಯಲಿ ವೆರಿ ಗುಡ್ ಸೋಷಲ್ ಸರ್ವಿಸ್ ಅಂತಲೇ ಹೇಳ್ಬೋದು. ಸೊ ನಮ್ಗಿಂತ ದೊಡ್ಡ ಮಕ್ಕಳಿದ್ದಾರೆ ಅಂತ ಅವ್ರಿಗೆ ಖುಷಿ ಆಗುತ್ತೆ ಜರ್ಮನಿಲಿ ಈ ಥರ ಏನೋ ಒಂದು ಸರ್ವಿಸ್ ಮಾಡೋದನ್ನ ನೋಡೋದು, ಜನನ ನೋಡೋದ್ರಿಂದ. ನೋಡೋಣ, ಇನ್ನೊಂದು ಅರ್ಚನೆ ಇನ್ನೊಂದು 10 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದೆಲ್ಲ ನೋಡೋಣ ಅಂತ ಬಂದೆ ನಾನು. ಪಾರ್ಕ್ ಹೇಗಿದೆ, ಗಾರ್ಡನ್ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ವಯಸ್ಸಾಗಿದ್ದರೂ ಕೂಡ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕಪ್ಪ, ತುಂಬ ಚೆನ್ನಾಗಿದೆ. ಅವರೇ ಅರ್ಚಕರು. गजाननं भूतगणाधिसेवितं कपितजम्बो फलचारभक्षितम् उमासुतं शोकविनाशकारणं नमामि विघ्नेश्वर पाद 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 पंकजं विघ्नेश्वर पाद पंकजं विघ्नेश्वर पाद पंकजं गुरु ब्रह्मा गुरु विष्णु गुरुदेव महेश्वर गुरु शास्ता परब्रह्मा तस्मै श्री गुरुवे 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 नमः। गौरी नंदन गजानन गौरी गौरी नंदन गजानन गौरी गिरिजानंदन निरंजन
ಓಂ 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 ನಾರಾಯಣ 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 ದೇವ್ರ ದರ್ಶನ ಮುಗಿಸ್ಕೊಂಡು ನಂತರ ನಾನು ಡಾರ್ಮೆಟ್ರಿ ಕಡೆಗೆ ಹೊರಟೆ. ಇಲ್ಲಿ ನಾನಿವತ್ತು ಡಾರ್ಮೆಟ್ರಿ ಹೇಗೆ ಇರುತ್ತೆ ಜರ್ಮನಿಯಲ್ಲದನ್ನು ಕೂಡ ತೋರಿಸ್ತೀನಿ ಮತ್ತು ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತಲೂ ನೋಡ್ಬೋದು. ನೀವು ನನ್ನ ಕೇಳೋದಾದರೆ ಡಾರ್ಮೆಟ್ರಿಯಲ್ಲಿ ಇನಿಷಿಯಲಿ ಬಂದಾಗ ಜನ ಇರೋದು ಒಳ್ಳೆಯದೇ, ಬಟ್ ಎಲ್ಲರಿಗೂ ಡಾರ್ಮೆಟ್ರಿ ಸಿಗೋದಿಲ್ಲ. ತುಂಬ ಮಂತ್ಸ್ ಟುಗೆದರ್ ಮುಂಚೆನೇ ನಾವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಸಿಕ್ಕರೆ ವೆಲ್ ಆ್ಯಂಡ್ ಗುಡ್, ಸಿಕ್ಕಿಲ್ಲ ಅಂದರೂ ನೋ ಪ್ರಾಬ್ಲಮ್. ಬಿಕಾಸ್ ಡಾರ್ಮೆಟ್ರಿಲಿ ನಮಗೆ ಕಡಿಮೆ ದುಡ್ಡಿಗೆ ತುಂಬ ಫೆಸಿಲಿಟಿ ಸಿಗುತ್ತೆ. ಪ್ಲೇ ಗ್ರೌಂಡ್ ಇರುತ್ತೆ, ಜೊತೆಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟವ್ರು ಬಂದು ಪ್ರತಿದಿನ ಕ್ಲೀನ್ ಮಾಡಿ ಹೋಗ್ತಾರೆ. ಆಮೇಲೆ ನೀವೇ ನೋಡಿದಾಗೆ ಕ್ಯಾಬಿನ್ಸ್ ಇರುತ್ತೆ ಸ್ಟಡಿ ಮಾಡೋದಕ್ಕೆ, ಎಷ್ಟೊಂದು ಗೇಮ್ಸ್ ಇರುತ್ತೆ ಆಟ ಆಡೋದಕ್ಕೆ. ಸೊ ಯಾ ಎವ್ರಿಥಿಂಗ್ ವಾಟ್ ಎವರ್ ಯು ನೀಡ್ ಆ್ಯಸ್ ಎ ಸ್ಟೂಡೆಂಟ್ ಎಲ್ಲ ಸಿಗುತ್ತೆ ನಿಮಗೆ ಡಾರ್ಮೆಟ್ರಿಯಲ್ಲಿ. ಅದರ ಎಲ್ಲದಕ್ಕಿಂತ ನಮಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಸ್ಟೂಡೆಂಟ್ಸ್ ಜೊತೆಗೆ ನಮಗೆ ಸಂಪರ್ಕ ಮಾಡೋದಕ್ಕೆ ಸಿಗುತ್ತೆ. ಯು ಗೆಟ್ ಟು ಕಮ್ಯುನಿಕೇಟ್, ಯು ಗೆಟ್ ಟು ಲಿವ್ ವಿತ್ ಅದರ್ ಸ್ಟೂಡೆಂಟ್ಸ್. ಸೊ ಬೇರೆ ದೇಶದವ್ರ ಜೊತೆನೂ ನಿಮಗೆ ಒಡನಾಟ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಹಾಗಾಗಿ ಡಾರ್ಮೆಟ್ರಿ ಯಾವತ್ತೂ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಇಟ್ಸ್ ರಿಯಲಿ ಗುಡ್ ಇಫ್ ಯು ಸ್ಟೇ ಇನ್ ಡಾರ್ಮೆಟ್ರಿ. ಇಲ್ಲ ಅಂದರೂ ಕೂಡ ನಿಮಗೆ ಸಿಂಗಲ್ ಅಪಾರ್ಟ್ಮೆಂಟ್ ಕೂಡ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ನಿಮಗೆ ವ್ಲಾಗ್ಗಳಲ್ಲಿ ನಾನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ನಾನು ಕೂಡ ಇರೋದು ಶೇರ್ಡ್ ಅಪಾರ್ಟ್ಮೆಂಟಲ್ಲಿ. ಸೊ ಶೇರ್ಡ್ ಅಪಾರ್ಟ್ಮೆಂಟಲ್ಲಿ ಎಷ್ಟಿರುತ್ತೆ ಕಾಸ್ಟ್ ಆಫ್ ಲಿವಿಂಗು, ಏನೇನೆಲ್ಲ ಫೆಸಿಲಿಟಿ ಇರುತ್ತೆ ಅಂತ ನೀವು ನೋಡ್ಬೋದು. ಆವಾಗ ನಿಮಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಈ ವ್ಲಾಗಲ್ಲಿ ಇಟ್ಸ್ ಆಲ್ ಅಬೌಟ್ ನನ್ನ ಟೆಂಪಲ್ ವಿಸಿಟ್ ಆ್ಯಂಡ್ ಡಾರ್ಮೆಟ್ರಿ ವಿಸಿಟ್. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಆಫ್ ಲಿವಿಂಗ್ ಇನ್ ಡಾರ್ಮೆಟ್ರಿ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಇಟ್ ಡಿಪೆಂಡ್ಸ್ ಅಗೇನ್ ಫ್ರಮ್ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ. ಕೆಲವೊಂದೊಂದು ಯೂನಿವರ್ಸಿಟಿಯಲ್ಲಿ ಡಾರ್ಮೆಟ್ರೀಸ್ ಔಟ್ಸ್ಕರ್ಟ್ಸ್ ಇರುತ್ತೆ. ಸೊ ನಿಮಗೆ ಲೇಟ್ ನೈಟ್ಸ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆಲ್ಲ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಬಿಕಾಸ್ ಬಸ್ಸಸ್ ಬಂದುಬಿಟ್ಟು ಎವ್ರಿ ಹಾಫ್ ಆನ್ ಅವರ್ ಆರ್ 1 hourಗೆ ಇರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲದಕ್ಕೂ ಡಾರ್ಮೆಟ್ರೀಸ್ ಆಲ್ವೇಸ್ ಅ ಗುಡ್ ಪ್ಲೇಸ್ ಟು ಸ್ಟೇ ಬಿಕಾಸ್ ಯು ಸೇವ್ ಅ ಲಾಟ್ ಆಫ್ ಮನಿ. ಸೊ ಯಾ ನಮಗೆ ಪಾರ್ಟೀಸ್ ಮಾಡೋದಕ್ಕೆ ಕ್ಲಬ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಡಾರ್ಮೆಟ್ರಿಲಿ ತುಂಬ ಫೆಸಿಲಿಟೀಸ್ ಇದೆ ಫ್ರೆಂಡ್ಸ್. ನಾನು ಯಾವತ್ತಾದರೂ ಒಂದಿನ ಡಾರ್ಮೆಟ್ರಿದೆ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಒಳಗಡೆ ರೂಮ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ರೂಮ್ಸ್ ಹೇಗಿದೆ ಅಂತೆಲ್ಲ ತೋರಿಸೋದಕ್ಕಾಗಲ್ಲ. ಬಟ್ 1 ಫ್ಲೋರಲ್ಲಿ ನಿಮಗೆ ಅಟ್ಲೀಸ್ಟ್ 10 to 12 ರೂಮ್ಸ್ ಇರುತ್ತೆ. ಸೊ ನಿಮಗೆ ಕಿಚನ್ ಬಂದುಬಿಟ್ಟು ಶೇರ್ಡ್ ಇರುತ್ತೆ, ಬಾತ್ರೂಮ್ ಕೂಡ ಶೇರ್ಡ್ ಇರುತ್ತೆ ಪರ್ ಫ್ಲೋರಲ್ಲಿ. ಅದೇ ನಿಮ್ಗೇನಾದರೂ ಸೆಪ್ರೇಟ್ ಬಾತ್ರೂಮ್ ಆ್ಯಂಡ್ ಕಿಚನ್ ಇರಬೇಕಂದ್ರೆ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಆಗ್ಬೋದು, 350 to 380 euros. ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ವೆರಿ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ. ನಾನು ಒಂದು ಅಪ್ರಾಕ್ಸಿಮೇಷನ್ ಹೇಳ್ತಾ ಇದ್ದೀನಿ. ಬಟ್ ನಿಮಗೆ ಶೇರ್ಡ್ ರೂಮ್ಸ್, ಶೇರ್ಡ್ ಬಾತ್ರೂಮ್ ಆ್ಯಂಡ್ ಕಿಚನ್ ಅಂತ ಹೇಳೋದಾದರೆ 280 to 320ಗೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಆಲ್ ಅಬೌಟ್ ದ ವ್ಲಾಗ್. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.